ಈಗ ಬೆಳ್ತಂಗಡಿ ಎಸ್ಐಟಿ ಕಚೇರಿ ತಲುಪಿದ್ದಾರೆ ಪ್ರಣವ್ ಮೊಹಂತಿ. ಶೋಧ ಕಾರ್ಯಾಚರಣೆ ಮಾಹಿತಿಯನ್ನು ಪಡೆಯಲಿದ್ದಾರೆ ಮೊಹಂತಿ. ಈ ಎಸ್ಐಟಿ ವಿಶೇಷ ತನಿಖಾ ತಂಡ ಏನಿದೆ ಆ ತಂಡದ ಮುಖ್ಯಸ್ಥರು ಮೊಹಂತಿ. 10 ದಿನಗಳ ಶೋಧ ಕಾರ್ಯದ ವರದಿಯನ್ನ ಎಸ್ಐಟಿ ನೀಡಲಿದೆ. ಜೊತೆಗೆ ಇವತ್ತೇ ನಡೆಯುತ್ತೆ ಕಾರ್ಯಾಚರಣೆ, ಆ ಬಗ್ಗೆ ಕೂಡ ಮೀಟಿಂಗ್ನಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಮೊಹಂತಿ ಜೊತೆಗೆ ಮೀಟಿಂಗ್ ಬಳಿಕ ಈ ಟೀಮ್ ಸ್ಪಾಟ್ಗೆ ತೆರಳುತ್ತೆ. ಕುತೂಹಲ ಮೂಡಿಸಿರುವಂತಹ 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಯುತ್ತೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಶೇಷ ಮೀಟಿಂಗ್. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ತಲುಪಿದ್ದಾರೆ. ಅವರಿಗೆ ಈವರೆಗೆ ಆದಂತಹ ಶೋಧದ ಕುರಿತಂತೆ 10 ದಿನಗಳ ಕಾರ್ಯಾಚರಣೆಯ ಮಾಹಿತಿಯನ್ನು ತಂಡ ಕೊಡುತ್ತೆ. ಜೊತೆಗೆ ಇವತ್ತು ನಡೆಯಲಿರುವಂತಹ ಶೋಧದ ಕುರಿತಂತೆ ಕೂಡ ಚರ್ಚೆಯಾಗಲಿದೆ. ಆ ಮೀಟಿಂಗ್ ಬಳಿಕ ಸ್ಪಾಟ್ಗೆ ತೆರಳಲಿದೆ ಟೀಮ್. ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ. ಡಿಐಜಿ ಅನುಚೇತ್ ಸಮ್ಮುಖದಲ್ಲಿ ಎಸ್ಐಟಿ ಮೀಟಿಂಗ್. ಸಭೆಯಲ್ಲಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ್, ಎಸಿ ಸ್ಟೆಲ್ಲಾ ವರ್ಗೀಸ್, ಕಂದಾಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಕಳೆದ 10 ದಿನದ ಕಾರ್ಯಾಚರಣೆಯ ಬಗ್ಗೆ ರಿಪೋರ್ಟ್ ಕೊಡಲಾಗ್ತಾ ಇದೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ಮೊಹಂತಿ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ. ಈ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆಯಾಗತ್ತೆ. ಈವರೆಗೆ ಆಗಿರುವಂತಹ ಶೋಧ ಮತ್ತು ಇವತ್ತು ನಡೆಯಲಿರುವಂತಹ ಕಾರ್ಯಾಚರಣೆ ಕುರಿತಂತೆ ಚರ್ಚೆ. ಆ ಮೀಟಿಂಗ್ ಬಳಿಕ ಇವತ್ತಿನ ಶೋಧ ಏನಿದೆ, ಕಾರ್ಯಾಚರಣೆ ಏನಿದೆ, 13ನೇ ಪಾಯಿಂಟ್, ಆ ಸ್ಪಾಟ್ಗೆ ಟೀಮ್ ಬರುತ್ತೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ್ ಇದ್ದಾರೆ. ಜೊತೆಗೆ ಎಸಿ ಸ್ಟೆಲ್ಲಾ ವರ್ಗೀಸ್ ಇದ್ದಾರೆ. ಕಂದಾಯ ಅಧಿಕಾರಿಗಳು ಬಂದಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿಗೆ ಇವರಿಗೆ ಆದಂತಹ ಕಾರ್ಯಾಚರಣೆಯ ವರದಿಯನ್ನು ನೀಡುತ್ತೆ ಈ ತಂಡ. ಚರ್ಚೆಯಾಗತ್ತೆ. ಆ ಬಳಿಕ ಇವತ್ತಿನ ಶೋಧ. ಈವರೆಗೆ 2 ಕಡೆಗಳಲ್ಲಿ ಅಸ್ಥಿಪಂಜರಗಳು ಪತ್ತೆಯಾದದ್ದು. 6ನೇ ಪಾಯಿಂಟ್ನಲ್ಲಿ ಮತ್ತು ಇನ್ನು ಗುರುತಿಸಿರಲಿಲ್ಲ ಮೊದಲು. 11ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಬಂಗಲಗುಡ್ಡದತ್ತ ಏನು ಕರ್ಕೊಂಡು ಹೋಗ್ತಾನೆ ದೂರುದಾರ, ಅದನ್ನು 14ನೇ ಪಾಯಿಂಟ್ ಅಂತ ಕೂಡ ಹೇಳಲಾಗುತ್ತೆ. ಅಧಿಕೃತವಾಗಿ ಅದಕ್ಕೆ ಹೆಸರಿಲ್ಲ. ಆ ಪಾಯಿಂಟ್ನಲ್ಲಿ ಹುಡುಕಿದಾಗ ಅಲ್ಲೊಂದು ಅಸ್ಥಿಪಂಜರ ಲಭ್ಯ ಆಯಿತು. ಇವೆರಡನ್ನ ಹೊರತುಪಡಿಸಿದರೆ ಈವರೆಗೆ ಬೇರೇನೂ ಲಭ್ಯ ಆಗಿಲ್ಲ. ಆದರೆ ಇವತ್ತಿನ 13ನೇ ಪಾಯಿಂಟ್ ಏನಿದೆ, ಇದು ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಯಾಕಂದರೆ ಇಲ್ಲಿ ಸಾಕಷ್ಟು ಶವಗಳನ್ನು ಹೂತಿರೋದಾಗಿ ಆತ ಹೇಳಿದ್ದಾನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಮತ್ತು ಪೃಥ್ವಿ. ಇಬ್ರು ಕೂಡ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಅಶೋಕ್, ನಿಮ್ಮಿಂದ ಮಾಹಿತಿಯನ್ನ ಪಡಿತಾ ಹೋಗ್ತೀನಿ. ಅಶೋಕ್, ಈಗ ಎಸ್ಐಟಿ ತಂಡ ಏನು ಚರ್ಚೆಗೆ ಮುಂದಾಗಿದೆ, ಇವತ್ತಿನ ಶೋಧ ಎಷ್ಟು ಪ್ರಮುಖ ಆಗತ್ತೆ, ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಕಾರ್ಯಾಚರಣೆ ಕುರಿತಂತೆ? ಹೌದು ಪ್ರತಿಮಾ, ಇವತ್ತು ಏನು 8ನೇ ದಿನದ ಕಾರ್ಯಾಚರಣೆ ಎಸ್ಐಟಿ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದರೆ ಕಾರ್ಯಾಚರಣೆಗೆ ತೆರಳಕ್ಕೂ ಮೊದಲು ಇದೀಗ ಎಸ್ಐಟಿ ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಈ ಒಂದು ಸಭೆಗೆ ಎಸ್ಐಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಅವರು ಕೂಡ ಬೆಂಗಳೂರಿಂದ ಆಗಮಿಸಿದ್ದು. ಬೆಂಗಳೂರಿಂದ ನೇರವಾಗಿ ಮಂಗಳೂರಿಗೆ ಬಂದಂಥವರು ಇದೀಗ ಕೆಲವೇ ಹೊತ್ತಿನ ಹಿಂದಷ್ಟೇ ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಎಸ್ಐಟಿ ಕಚೇರಿಗೆ ಈಗಾಗಲೇ ಬಂದಿದ್ದಾರೆ. ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಈಗ ಮಹತ್ವದ ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ಡಿಐಜಿ ಅನುಚೇತ್ ಮತ್ತು ಈ ಒಂದು ಪ್ರಕರಣದ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ, ಪುತ್ತೂರು ಉಪವಿಭಾಗಾಧಿಕಾರಿ ಆಗಿರ್ತಕ್ಕಂಥ ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಎಸ್ಐಟಿಯ ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ 10 ದಿನ, 8 ದಿನ ಉತ್ಖನನ ಕಾರ್ಯಾಚರಣೆ ಮತ್ತು ಅದಕ್ಕೂ ಮೊದಲು 2 ದಿನ ಕಾರ್ಯಾಚರಣೆ, ಒಟ್ಟು 10 ದಿನದ ಕಾರ್ಯಾಚರಣೆ ಸಂಪೂರ್ಣ ವರದಿಯನ್ನು ಪ್ರಣವ್ ಮೊಹಂತಿ ಅವರು ಅಧಿಕಾರಿಗಳಿಂದ ಪಡೀತಾ ಇದ್ದಾರೆ. ಈವರೆಗೆ ಆಗಿರ್ತಕ್ಕಂಥ ಈ ಒಂದು ಪ್ರಕರಣದಲ್ಲಿ ಆಗಿರ್ತಕ್ಕಂಥ ತನಿಖೆಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಮತ್ತೆ ಇಲ್ಲಿವರೆಗೂ ಅಂದ್ರೆ ಈಗಾಗಲೇ ಒಟ್ಟು 13 ಪಾಯಿಂಟ್ಗಳಲ್ಲಿ 12 ಪಾಯಿಂಟ್ ಪೂರ್ತಿಯಾಗಿದೆ. ಇನ್ನು 1 ಪಾಯಿಂಟ್ ಬಾಕಿ ಇದೆ. ಅಂದ್ರೆ 13ನೇ ಪಾಯಿಂಟ್ ಉತ್ಖನನ ಮಾಡೋದಕ್ಕೆ ಬಾಕಿ ಇದೆ. ಈ ನಡುವೆ 14ನೇ ಪಾಯಿಂಟ್ ಅಂದ್ರೆ ಮೊದಲು ಗುರುತಿಸದೇ ಇದ್ದಂತಹ 14ನೇ ಪಾಯಿಂಟ್ ನಲ್ಲಿ ಈಗ ಅಂದ್ರೆ ಅಲ್ಲಿ ಒಂದು ಕಳೆಬರ ಸಿಕ್ಕಿತ್ತು. ಅದರಲ್ಲಿ ಯಾವುದೇ ರೀತಿಯಂತ ಉತ್ಖನನ ಆಗಿರಲಿಲ್ಲ. ಹೀಗಾಗಿ 13 ಮತ್ತು 14ರಲ್ಲೂ ಕೂಡ ಉತ್ಖನನ ಆಗುತ್ತೆ ಎನ್ನುವಂತ ಮಾಹಿತಿ ಇತ್ತು. ಸೊ ಮುಂದಿನ ತನಿಖೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಇರಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಲಹೆಯನ್ನು ನೀಡುವುದಕ್ಕೆ ಮತ್ತು ಈವರೆಗೆ ಆಗಿರ್ತಕ್ಕಂಥ ತನಿಖೆಯ ಪ್ರಗತಿಯನ್ನು ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಸ್ಐಟಿ ಮುಖ್ಯಸ್ಥರೇ ಕೂಡ ಬಂದಿದ್ದಾರೆ. ಸುಮಾರು ಇನ್ನೊಂದು 1 ಗಂಟೆಗಳ ಕಾಲ ಈ ಒಂದು ಸಭೆ ನಡೆಯುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಇವತ್ತೇನ್ ಮಾಡಬೇಕು ಎಂಬುದು ನಿರ್ಧಾರ ಆಗುತ್ತೆ. ಒಂದೋ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡಬೇಕು, ಇಲ್ಲಂತಂದ್ರೆ 14ರಲ್ಲಿ ಗುರುತಿಸದೇ ಇದ್ದಂತ ಹೊಸದಾಗಿ ಗುರುತಿಸಿರ್ತಕ್ಕಂಥ 14ನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ಮಾಡುವುದಕ್ಕೆ ದೂರುದಾರ ಈಗಾಗಲೇ ಹೇಳ್ಕೊಂಡಿದ್ದಾನೆ. ಸೊ ಅಲ್ಲಿ ಉತ್ಖನನ ಮಾಡುವಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಸದ್ಯ ಈಗಷ್ಟೇ ಈ ಒಂದು ಸಭೆ ಆರಂಭ ಆಗಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಧರ್ಮಸ್ಥಳ ಠಾಣೆಯ PSI ಅವರನ್ನು ಕೂಡ ಕರೆಸ್ಕೊಳ್ಳಲಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅಲ್ಲಿ ದಾಖಲಾದಂತ 2 UDR ಪ್ರಕರಣ SITಗೆ ವರ್ಗಾವಣೆ ಆಗಿದೆ.
ಗೊತ್ತಾಗಿದೆ. ಇದರ ಜೊತೆಗೆ ಇನ್ನೊಬ್ಬ ಎರಡನೇ ದೂರುದಾರ ಬಂದು ಅಲ್ಲೊಂದು ದೂರು ಅರ್ಜಿಯನ್ನು ಕೂಡ ನೀಡಿದ್ದ. ಸೊ ಅದು ಕೂಡ SITಗೆ ವರ್ಗಾವಣೆ ಆಗಿದೆ. ಹೀಗಾಗಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡೋದಕ್ಕೆ ಧರ್ಮಸ್ಥಳ ಠಾಣೆಯ PSI ಆಗಿರ್ತಕ್ಕಂಥ ಸಮರ್ಥ ಗಾಣಿಗೇರ್ ಅವರು ಕೂಡ ಈಗಾಗಲೇ SIT ಕಚೇರಿಗೆ ಬಂದಿದ್ದಾರೆ. ಪ್ರಮುಖವಾಗಿ ಅಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರ್ತಕ್ಕಂಥ ಕಳೆಬರ ಎಂದೇ ಅದರ UDR ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಸೊ ಅದರ ಮುಂದಿನ ತನಿಖೆ ಯಾವ ರೀತಿಯಾಗಿ ಇರಬೇಕು ಎನ್ನುವಂಥದ್ದು, ಆ ಕಳೆಬರ ಯಾರದ್ದು, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಪಂಚಾಯತ್ನಲ್ಲಿ ಏನಾದರೂ ಇದೆಯಾ, ಪೊಲೀಸ್ ಠಾಣೆಯಲ್ಲಿ UDR ಮೊದಲೇ ಏನಾದರೂ ದಾಖಲಾಗಿತ್ತಾ, ಮತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಬಾಡಿ ಆ ಸ್ಕೆಲಿಟನ್ ಏನಿದೆ ಅದು ಯಾರಿಗೆ ಸಂಬಂಧಿಸಿದೆ ಎಂಬುದನ್ನು ತನಿಖೆ ಮೂಲಕ ತಿಳಿದುಕೊಳ್ಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತನಿಖೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಲಹೆಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಇದರ ಜೊತೆಗೆ ಪಾಯಿಂಟ್ ನಂಬರ್ 14ರಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿರ್ತಕ್ಕಂಥ ಏನು ಕಳೆಬರ ಎಂದೆ ಅದು ಯಾರದ್ದು, ಅದು ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸುಮಾರು 1.5 ವರ್ಷದ ಹಿಂದೆ ಸುಸೈಡ್ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಯ ಕಳೆಬರ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಆ 1.5 ವರ್ಷ ಆದರೂ ಕೂಡ ಇಲ್ಲಿವರೆಗೂ ಕೂಡ ಅಲ್ಲಿ ಅದು ಯಾರ ಗಮನಕ್ಕೂ ಬಂದಿರಲಿಲ್ವಾ, ಪೊಲೀಸ್ ಇಲಾಖೆ ಗಮನಕ್ಕೆ ಆ ವಿಚಾರ ಗೊತ್ತಿರಲಿಲ್ವಾ. ಈಗ ಏಕಾಏಕಿಯಾಗಿ ದೂರುದಾರ ಹೇಳಿದ ಕೂಡಲೇ ಆ ಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕಂಡು ಬಂತು ಅಂತಾದ್ರೆ ಅದೇ ಆ ಬಂಗ್ಲಗುಡ್ಡೆ ಕಾಡಿನಲ್ಲಿ ಇದೇ ರೀತಿಯಾಗಿ ಎಷ್ಟು ಪ್ರಕರಣಗಳು ನಡೆದಿದೆ. ಸೊ ಇದೆಲ್ಲದರ ಬಗ್ಗೆಯೂ ಕೂಡ SIT ಮುಖ್ಯಸ್ಥರ ಪ್ರಣಬ್ ಮೊಹಂತಿ ಅವರು ಮಾಹಿತಿಯನ್ನು ಪಡಲಿಕ್ಕಿದ್ದಾರೆ. ಸೊ ಈಗಾಗಲೇ ಸಭೆ ಆರಂಭ ಆಗಿದೆ. ಇಲ್ಲಿವರೆಗೆ ಆಗಿರ್ತಕ್ಕಂಥ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು DIG ಅನುಚೇತ್ ಸೇರಿದಂತೆ ಈ ಪ್ರಕರಣ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಮ ಅವರು ಕೂಡ ನೀಡ್ತಾ ಇದ್ದಾರೆ. ಸದ್ಯಕ್ಕೆ ಸಭೆ ಮುಂದುವರಿತಕ್ಕಂಥದ್ದು, ಸಭೆ ಮುಗಿದ ಬಳಿಕ ಏನ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಅಶೋಕ್, ಹಾಗೆ ಸಂಪರ್ಕದಲ್ಲಿದೆ. ಇನ್ನು ಸ್ಥಳದಿಂದ ಶೋಧ ನಡೆಯಲಿರುವಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪೃಥ್ವಿ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, 13ನೇ ಪಾಯಿಂಟ್ ಬಹಳ ಕುತೂಹಲ ಮೂಡಿಸಿರುವಂತದ್ದು, ಯಾಕಂದ್ರೆ ಇಲ್ಲಿ ಸಾಕಷ್ಟು ಶವಗಳನ್ನ ಹೂತಿದ್ದಾಗಿ ದೂರುದಾರ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತಿನ ಶೋಧ ಎಷ್ಟು ಕ್ರೂಷಿಯಲ್? ಬರೀ 13ನೇ ಪಾಯಿಂಟ್ ಅಷ್ಟೇನಾ ಅಥವಾ ಬೇರೆ ಏನಾದರೂ ಶೋಧ ನಡೆಯೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಹೇಗಿದೆ ತಯಾರಿಯಲ್ಲಿ? ಪ್ರತಿಮಾ, ಇವತ್ತು 13ನೇ ಪಾಯಿಂಟ್ ಈ ಒಂದು ಡಿಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಸೊ ಅದೇ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಕೂಡ ಆಗ್ತಾ ಇರುವಂಥದ್ದು. ಆದರೆ ಕೊನೆ ಕ್ಷಣದ ಬದಲಾವಣೆ ಏನು, ಬೆಂಗಳೂರಿನಿಂದ ಮೊಹಂತಿ ಕೂಡ ಆಗಮಿಸಿದ್ರು. ಸೊ ಇಲ್ಲಿ ಏನು ಮೀಟಿಂಗ್ಗಳಲ್ಲಿ ಕೆಲವೊಂದು ವಿಚಾರಗಳು ಡಿಸೈಡ್ ಆಯಿತು. ಸೊ ಈಗ 13ನೇ ಪಾಯಿಂಟಿನ ಅದನ್ನು ಕೈ ಬಿಟ್ಟು 14ನೇ ಪಾಯಿಂಟಿಗೆ ಹೋಗಬೇಕು ಅಂತ ಹೇಳಿ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಯಾಕೆಂತ ಹೇಳಿದರೆ ಅವರು ಆ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು ಆ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿರುವಂಥದ್ದು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅಂದರೆ ಪ್ರಮುಖವಾಗಿ 13ನೇ ಪಾಯಿಂಟ್ನಲ್ಲಿ ಈತ ಅಂದರೆ ಸಾಕ್ಷ್ಯ ದೂರುದಾರ ಏನು ಹೇಳಿದ್ದಾನೆ ಅಂತ ಹೇಳಿದರೆ ಆ ಒಂದು ಜಾಗದಲ್ಲಿ ಯಥೇಚ್ಛವಾಗಿ ಹೆಣಗಳನ್ನು ಹೂತಾಕಿದ್ದೀನಿ, ಸಾಕಷ್ಟು ಸಿಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿರುವಂಥದ್ದು. ಅಂದರೆ ಪ್ರತಿಯೊಂದು ಪಾಯಿಂಟ್ನಲ್ಲೂ ಎಷ್ಟೆಷ್ಟು ಹೆಣವನ್ನು ಹೂತಿದ್ದೆ ಅನ್ನೋದನ್ನು ಆತ ಒಂದು ನಂಬರ್ಸಲ್ಲಿ ಕೊಟ್ಟಿದ್ದ. ಆದರೆ 13ನೇ ಪಾಯಿಂಟಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಯಥೇಚ್ಛವಾಗಿ ಅಲ್ಲಿ ಇದೆ ಅಂತ ಹೇಳಿಕೊಟ್ಟಿದ್ದ. ಅದಕ್ಕೋಸ್ಕರ 13ನೇ ಪಾಯಿಂಟ್ ಅದೇ ಇವತ್ತು ಲಾಸ್ಟ್ನೇ ಪಾಯಿಂಟ್ ಇವತ್ತು ಏನು ಉತ್ಖನನವನ್ನು ಮಾಡ್ಬೋದು ಅಂತ ಅಂದ್ಕೊಳ್ಳಲಾಗಿತ್ತು. ಆದರೆ ಅದನ್ನೆಲ್ಲ ಹೊರತುಪಡಿಸಿ ಇವಾಗ ಏನು 11ನೇ ಪಾಯಿಂಟ್ ಮಾಡುವಂಥ ದಿನ ಬೇರೆದೇ ಒಂದು ಪಾಯಿಂಟಿಗೆ ಹೋದರು. ಅಂದರೆ ಯಾವುದು ಗುರುತು ಮಾಡದ ಜಾಗ ಏನಿತ್ತು ಆ ಪಾಯಿಂಟಿಗೆ ಎಂದು ಹೋದರು. ಅದನ್ನು ಈಗ 14ನೇ ಪಾಯಿಂಟ್ ಅಂತೇಳಿ ಇವರು ಮೆನ್ಷನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಸೊ ಅದಕ್ಕೋಸ್ಕರ ಆ ಒಂದು ಪಾಯಿಂಟ್ಗೆ ಹೋಗುವಂಥ ಸಾಧ್ಯತೆಗಳಿದೆ. ಈಗ 13ನೇ ಪಾಯಿಂಟ್ನಲ್ಲಿ ಏನು ಎಲ್ಲರೂ ಕೂಡ ಅಲ್ಲಿ ಬೆಳಗ್ಗೆ ಏನು ಹೆಚ್ಚುವರಿ ಸಿಬ್ಬಂದಿಗಳನ್ನ ಹಾಕಲಾಗಿತ್ತು, ಅಲ್ಲಿಗೆ ಗ್ರಾಮ ಪಂಚಾಯತಿ ಅವರು ಬರಲಾಗಿತ್ತು, ಅಲ್ಲಿ ಶಾಮಿಯಾನ ಹಾಕ್ಲಿಕ್ಕೂ ಕೂಡ ತಯಾರಿಯನ್ನು ನಡೆಸಲಾಗಿತ್ತು. ಆದರೆ ಯಾವಾಗ ಈ ಒಂದು ಡೈರೆಕ್ಷನ್ ಬರುತ್ತೆ ಈಗ ಅಲ್ಲೆಲ್ಲವನ್ನು ಅದೇ ರೀತಿ ಖಾಲಿ ಬಿಡಲಾಗಿದೆ. 2 ಸೆಕ್ಯೂರಿಟಿಗಳನ್ನು ಮಾತ್ರ ಬಿಟ್ಟರೆ ಇನ್ನು ಉಳಿದವರೆಲ್ಲವೂ ಕೂಡ 14ನೇ ನಂಬರ್ ಏನು ಆ ಎಂಟ್ರಿ ಪಾಯಿಂಟ್ ಏನಿದೆ ಅಂದರೆ 9ನೇ ಪಾಯಿಂಟ್ ಗುರುತೇನಿತ್ತು ಅಲ್ಲಿಂದ ಎಂಟ್ರಿ ಆಗಬೇಕಾಗಿರುತ್ತೆ, ಅಲ್ಲಿ ಎಲ್ಲ ಈಗ ಜಮಾಯಿಸಿರುವಂಥದ್ದು. ಸದ್ಯಕ್ಕೆ ಇವತ್ತು 13ನೇ ಪಾಯಿಂಟ್ ಆಲ್ಮೋಸ್ಟ್ ನಡೆಯಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಆದರೆ 14ನೇ ಪಾಯಿಂಟ್ ನಡೆಯುತ್ತಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗಬೇಕಾಗಿದೆ. ಯಾಕೆಂತ ಹೇಳಿದರೆ ಇವತ್ತು ಮೊಹಂತಿ ಬಂದಿದ್ದಾರೆ, ಅನುಚೇತ್ ಇದ್ದಾರೆ, ಮತ್ತು ರಿವ್ಯೂ ಮೀಟಿಂಗ್ ಕೂಡ ಇರುವಂಥದ್ದು. ಈಗಾಗಲೇ 12 ಗಂಟೆ ಆಗೋಯಿತು. ಪ್ರತಿ ದಿನ 11-11:30 ಸುಮಾರಿಗೆ ಈ ಒಂದು ಕಾರ್ಯಾಚರಣೆ ಆರಂಭ ಆಗ್ತಾ ಇತ್ತು. ಆದರೆ ಇವತ್ತು 12 ಗಂಟೆ ಆದರೂ ಕೂಡ ಈ ಒಂದು ಕಾರ್ಯಾಚರಣೆ ಆರಂಭ ಆಗಿಲ್ಲ. ಸೊ ಇವತ್ತು ಕೇವಲ ಇಡೀ ದಿನ ಮೀಟಿಂಗ್ ಆಗಿನೇ ಸೀಮಿತವಾಗಿರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕೆಂತೇಳಿ ಸಾಕಷ್ಟು ವಿಚಾರಗಳು ಈಗ ಬರ್ತಾ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸೊ ಇಲ್ಲಿ ಇವತ್ತಿನ ಮೀಟಿಂಗ್ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳು ಚರ್ಚೆ ಆಗುತ್ತೆ. ಮತ್ತು ಹೊಸ ವಿಚಾರಗಳು ಕೂಡ ಇವಾಗ ಮೊಹಂತಿ ಅವರ ಮುಂದೆ ಬರುವಂತಹ ಸಾಧ್ಯತೆಗಳಿದೆ. ಅದೆಲ್ಲವಕ್ಕೂ ಕೂಡ ಅವರ ದೂರುದಾರನ ಅಡ್ವೊಕೇಟ್ ಟೀಮ್ಗಳು ಕೂಡ ತಯಾರಿಯಾಗಿರುವಂಥದ್ದು. ಮತ್ತೆ ಕೆಲವೊಂದಿಷ್ಟು ಹೆಚ್ಚಿನ ಮಾಹಿತಿಗಳು ಕೂಡ SITಗೆ ಬಂದಿರುವಂಥದ್ದು. ಅವೆಲ್ಲವೂ ಕೂಡ ಇವತ್ತು ಚರ್ಚೆಯಾಗಿ ಇವತ್ತಿನ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಇಲ್ಲ ಇದು ಇಡೀ ದಿನ ಮೀಟಿಂಗಿಗೆ ಸೀಮಿತವಾಗಿರುತ್ತಾ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ನೋಡಬೇಕಾಗಿದೆ. ಪ್ರತಿಮಾ. ಎಸ್ ಪೃಥ್ವಿ, ಅಶೋಕ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಬ್ಬರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಕ್ಕೆ. ಬಹಳ ಕುತೂಹಲ ಮೂಡಿಸ್ತಾ ಇರುವಂತಹ ಪ್ರಕರಣ ಇದು. ಒಂದು ಕಡೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನುವಂತೆ 6 ಜನ ಸ್ಥಳೀಯರು ದೂರುದಾರನ ಪರ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ, ಆ ಬಗ್ಗೆ ಅಧಿಕೃತವಾಗಿ ಇನ್ನು SIT ಹೇಳಬೇಕಾಗಿದೆ ಅಷ್ಟೇ. ಆದರೆ ಇವತ್ತಿನ ಶೋಧ ಏನಿದೆ 13ನೇ ಪಾಯಿಂಟ್ ಬದಲಿಗೆ
ಪೃಥ್ವಿ ಹೇಳಿದಂತೆ 14ನೇ ಪಾಯಿಂಟ್ ಅಂದ್ರೆ ಈವರೆಗೆ ಗುರುತಿಸಲಾಗಿರಲಿಲ್ಲ 11ನೇ ಪಾಯಿಂಟ್ ಅನ್ನ ಶೋಧ ಮಾಡೋದಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಬಂಗ್ಲಗುಡ್ಡದ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ ದೂರುದಾರ. ಆಗ ಆ ಭೂಮಿಯ ಮೇಲ್ಮೈ ಭಾಗದಲ್ಲೇ ಒಂದು ಅಸ್ಥಿಪಂಜರ ಲಭ್ಯ ಆಗುತ್ತೆ. ಆ ಜಾಗದಲ್ಲಿ ಸಾಕಷ್ಟು ಹಾಗಿದ್ರೆ ಶವಗಳಿದೆಯಾ ಅಂತದೊಂದು ಕುತೂಹಲ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಇವತ್ತು ಶೋಧ ನಡೆಯುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಆ ಬಗ್ಗೆ ಇನ್ನು ಮೀಟಿಂಗ್ ಬಳಿಕ ಏನ್ ನಿರ್ಣಯ ಆಗುತ್ತೆ ಅನ್ನೋದು ಹೊರಬರಬೇಕಾಗಿದೆ. ಮೊಹಾಂತಿ ಅವರು ಬಂದಿದ್ದಾರೆ. ಅವರಿಗೆ ಈವರೆಗೆ ಆದಂತಹ 10 ದಿನಗಳ ಕಾರ್ಯಾಚರಣೆ, 8 ದಿನಗಳ ಶೋಧ ಮತ್ತು ಅದಕ್ಕೂ ಮುಂಚೆ ಆದಂತಹ ಕಾರ್ಯಾಚರಣೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ಜೊತೆಗೆ ಈವರೆಗೆ ಸಿಕ್ಕಂತಹ 2 ಅಸ್ಥಿಪಂಜರಗಳೇನಿದೆ ಅದರ ಬಗ್ಗೆ ಈಗ ತನಿಖೆಗಳು ನಡೀಬೇಕಾಗಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯಾಗ್ತಾ ಇದೆ. ಹಾಗಾಗಿ ಇವತ್ತಿನ ಶೋಧ ಎಲ್ಲಾಗತ್ತೆ, 13, 14ನೇ ಪಾಯಿಂಟ್ ಅಥವಾ ಬರೀ ಮೀಟಿಂಗ್ ಅನ್ನೋದು ಕುತೂಹಲ ಇದೆ.